ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಬಂದು ಅಲಿಗೇಟರ್ ಮೀನು ಬಗ್ಗೆ ನೀವು ಈ ವಿಡಿಯೋದಲ್ಲಿ ತಿಳ್ಕೊಬೋದು. ಫುಲ್ ಮಾಹಿತಿ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ, ನೀವು ವಿಡಿಯೋ ಕೊನೆ ತನಕ ನೋಡಿ. ಈ ಅಲಿಗೇಟರ್ ಮೀನುಗಳು ಬಂದು ಇದು ಎಲ್ಲಿ ಯಾವ ದೇಶದ ಮೀನು ಅಂದರೆ ಇದು ಬಂದು ನಾರ್ತ್ ಅಮೇರಿಕಾ ಸೇರಿದಂಥ ಮೀನುಗಳು. ಇದು ಬಂದು ಒಂಥರ ಮೊಸಳೆ ಮೀನು ಅಂತಾರೆ. ಇದು ಬಂದು ನೋಡೋಕ್ಕೆ ನಿಮಗೆ ನೋಡ್ಬೋದು ನೋಡಿ, ಮುಂದ್ಗಡೆ ಬಂದು ಮೊಸಳೆ ಥರನೇ ಇರುತ್ತೆ ಫೇಸು, ಮತ್ತು ಇದ್ರ ಶಾರ್ಪ್ ಟೀತ್ ಇರುತ್ತೆ. ಅಂದರೆ ಅದಕ್ಕೆ ಬಂದು ಹಲ್ಲು ಬಂದು ಜಾಸ್ತಿ ಶಾರ್ಪ್ ಇರುತ್ತೆ. ನಾವೇನಾದ್ರು ಒಂದ್ಸಲಿ ಕಚ್ಚಿಸ್ಕೊಂಡ್ರೆ ಅದಕ್ಕೆ ರಕ್ತ ಬರೋ ಥರ ಹಲ್ಲೆಲ್ಲ ನಮ್ಮ ಬೆರಳು ಒಳಗೆ ಇಳಿಯುತ್ತೆ, ಆ ಥರ ಇರುತ್ತೆ ಇದು ಟೀತ್ಸ್. ಅಂದರೆ ಅದ್ರ ಹಲ್ಲುಗಳು ಬಂದು ಈ ಥರ ಇರುತ್ತೆ. ಇದ್ರ ಲೆಂತ್ ಎಷ್ಟು ಬೆಳೆಯುತ್ತೆ ಅಂದರೆ ಇದು ಬಂದು 10 ಅಡಿ ತನಕ ಬೆಳೆಯುತ್ತೆ ಈ ಮೀನುಗಳು. ಏನಕ್ಕೆಂದರೆ ಇದು ಬಂದು ಮಾನ್ಸ್ಟರ್ ಫಿಶ್ ಅಲ್ಲ, ಅದಕ್ಕೆ ಬಂದು ಸೈಜ್ ಬಂದು ಸ್ವಲ್ಪ ದೊಡ್ಡದಾಗೆ ಇರುತ್ತೆ. ಮತ್ತು ಇದು 3 ಮೀಟ್ರ್ ಬರುತ್ತೆ. ಮತ್ತು ಇದು ತೂಕ ಎಷ್ಟು ಬರುತ್ತೆ ಅಂದರೆ 136 kg ತನಕ ಇದು ವೆಯ್ಟ್ ಬರುತ್ತೆ. ಈ ಮೀನುಗಳು ಲೈಫ್ ಸ್ಪ್ಯಾನ್ ನೋಡೋಕೆ ಬಂದರೆ ನಿಮಗೆ 50 ವರ್ಷ ತನಕ ಬರುತ್ತೆ. ನೀವು ಚೆನ್ನಾಗಿ ಕೇರ್ ಮಾಡಿ ನೋಡಿಕೊಂಡ್ರೆ ಈ ಮೀನುಗಳು ಬಂದು 50 ವರ್ಷ ತನಕ ಬಾಳುತ್ತೆ. ಮತ್ತು ಈ ಮೀನುಗಳು ನೀವು ತೊಗೊತೀರಾ, ಸಾಕಾಗಿ ಸ್ಟಾರ್ಟ್ ಮಾಡಿಬಿಟ್ಟಿದ್ರೆ ನೀವು ಚಿಕ್ಕದಾಗಿ ತೊಗೊಂಬಂದು ಚಿಕ್ಕ ಟ್ಯಾಂಕಲ್ಲಿ ಬಿಟ್ಟಿರ್ತೀರ. ಅದು ಸ್ವಲ್ಪ ಒಂದು 2 ವರ್ಷದಲ್ಲೇ ಅದು ಬಂದು ಜಾಸ್ತಿ ಒಂದು 6 ಅಡಿ 7 ಅಡಿ ತನಕ ಬೆಳೆಯೋಕ್ಕೆ ಚಾನ್ಸ್ ಇದೆ. ಈ ಮೀನುಗಳು ನೀವು ಬೆಳೆಸ್ಬೇಕಂದ್ರೆ ಅಟ್ಲೀಸ್ಟ್ ನಿಮಗೆ ದೊಡ್ಡ ಟ್ಯಾಂಕ್ ಬೇಕಾಗುತ್ತೆ. ಟ್ಯಾಂಕ್ ಸೈಜ್ ಬಂದು ಒಂದು 10 ಅಡಿಗೆ 5 ಇರಬೇಕು, ಇಲ್ಲ ಒಂದು 8 ಅಡಿ ಟ್ಯಾಂಕ್ ಆದರೂ ಇರಬೇಕು. ಇದು pH ಲೆವೆಲ್ ಬಂದು 6.5 ಇಂದ 7.5 ತನಕ ಇದ್ದರೆ ನೀರು pH ಲೆವೆಲು ಕರೆಕ್ಟಾಗಿರುತ್ತೆ. ಮೀನು ಏನು ರೋಗ ಬರ್ದಿಲ್ಲೇ ಇರುತ್ತೆ. ಮತ್ತು ಟೆಂಪ್ರೇಚರ್ ಬಂದು 20 ಡಿಗ್ರಿ ಟು 28 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ಈ ಮೀನನ್ನ ಬಂದು ನೀವು ಅಕ್ವೇರಿಯಂ ಟ್ಯಾಂಕಲ್ಲಿ ಏನು ಸಾಕ್ತಾಯಿದ್ದೀರ ಅಂದರೆ ಅದು ಗ್ಲಾಸ್ ಥಿಕ್ನೆಸ್ ಬಂದು ಸ್ವಲ್ಪ ಜಾಸ್ತಿ ಇರಬೇಕು, ಸ್ವಲ್ಪ ದಪ್ಪ ಇರಬೇಕು. ಈ ಮೀನು ಬೆಳೆಸ್ತಾ ಇದ್ದೀರಾ ಅಂದರೆ ನೀವು ಬೆಸ್ಟು ಪಾಂಡಲ್ಲೇ ಬೆಳೆಸ್ಬೋದು. ಏನಕ್ಕೆ ಗ್ಲಾಸ್ ಟ್ಯಾಂಕಿಂದ ನಿಮ್ಮ ಪಾಂಡಲ್ಲಿ ಬಂದು ಚೆನ್ನಾಗಿರೋ ಗ್ರೋತ್ ಇರುತ್ತೆ. ಮತ್ತು ಅದು ದೊಡ್ಡ ಪಾಂಡ್ ಕೊಡೋದ್ರಿಂದ ಬಂದು ಸೈಜು ಚೆನ್ನಾಗಿ ಬರುತ್ತೆ, ಮೀನು ಚೆನ್ನಾಗಿರುತ್ತೆ ಕ್ವಾಲಿಟಿ. ಮತ್ತು ಇದ್ರ ಫೀಡಿಂಗ್ ಅಂದರೆ ನೀವು ಇದು ಏನೇನು ಊಟ ಹಾಕ್ಬೇಕಂತ ನೋಡೋಕೆ ಬಂದರೆ ಇದು ಬಂದು ಅಡಲ್ಟ್ ಸೈಜಿಗೆ ಬಂದು ನಿಮಗೆ 2 ರಿಂದ 3 ದಿವಸಕ್ಕೆ ಹಾಕಿದ್ರೂ ನಡೆಯುತ್ತೆ. ನೀವು ಆದರೆ ಚಿಕ್ಕ ಸೈಜ್ ಇಲ್ಬೇಕಂದ್ರೆ ಸೆಮಿ ಅಡಲ್ಟ್ ಎಲ್ಲ ಇದ್ದರೆ ನಿಮಗೆ ಬಂದು ಡೈಲಿ ಫೀಡ್ ಮಾಡಬೇಕು. ಇದು ಬಂದು ಕಾರ್ನಿವರಸ್ ಫಿಶು. ಏನಂದರೆ ಇದು ಬಂದು ಮೀಟು ತಿನ್ನುತ್ತೆ. ಅಂದರೆ ನೀವೇನಾದರೂ ಚಿಕನ್ ಮಾಂಸ ಇಲ್ಲ ಏನಾದ್ರು ಚಿಕ್ಕ ಮಾಂಸ ಏನಾದ್ರು ಹಾಕಿದ್ರೂ ತಿನ್ಕೊಳುತ್ತೆ. ಮತ್ತು ಚಿಕ್ಕ ಮೀನುಗಳು ತಿನ್ಕೊಳುತ್ತೆ. ಅದ್ರ ಬಾಯಿಗೆ ಏನೇನು ಹೋಗುತ್ತೋ ಎಲ್ಲ ತಿನ್ಕೊಳುತ್ತೆ. ಮತ್ತು ಶ್ರಿಂಪು ಹಾಕ್ಬೋದು. ಮತ್ತು ನೀವು ಬಂದು ಏನು ಅವಾಯ್ಡ್ ಮಾಡಬೇಕಂದ್ರೆ ಇದು ಗೋಲ್ಡ್ ಫಿಶ್ ಎಲ್ಲ ಹಾಕೋಂಗಿಲ್ಲ. ಏನಕ್ಕೆ ಗೋಲ್ಡ್ ಫಿಶ್ ಹಾಕೋದ್ರಿಂದ ಬಂದು ಅದಕ್ಕೆ ಪ್ಯಾರಾಸೈಟ್ಸ್ ಬರೋಕ್ಕೆ ಚಾನ್ಸ್ ಇದೆ. ಈ ಮೀನು ಸಾಕ್ತಾಯಿದ್ದೀರ ಅಂದರೆ ಭಾಳ ಹುಷಾರಾಗಿ ಸಾಕಿ. ಏನಕ್ಕೆ ಇದು ಬಂದು ದೊಡ್ಡ ಸೈಜ್ ಬರುತ್ತೆ. ಯಾರು ಬಿಗಿನರ್ಸ್ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ನೀವು ಏನಾದರೂ ಎಕ್ಸ್ಪರ್ಟ್ ಇದ್ದರೆ ಮಾತ್ರ ಈ ಮೀನು ಸಾಕ್ಬೋದು. ಏನಕ್ಕೆ ಇದು ಸೈಜಲ್ಲಿ ಬಂದು ದೊಡ್ಡದಾಗಿ ಬರುತ್ತೆ ಮತ್ತು ಅಗ್ರೆಸಿವ್ ಜಾಸ್ತಿ ಇರುತ್ತೆ.